ಶರಣಮಯ್ಯಪ್ಪ. ಕೇರಳ ಗೌರ್ಮೆಂಟು ನಮ್ಮ ಕರ್ನಾಟಕ ಸ್ವಾಮಿಗಳು ಎಲ್ಲ ಸ್ವಾಮಿಗಳು ಬರ್ತಾ ಇದ್ರೆ ಅನಾನುಕೂಲ ಮಾಡ್ತಾ ಇದೆ. ಒಂದೂ ನ್ಯಾಯವಾಗಿ ಕರ್ತವ್ಯ ಇದು ಮಾಡ್ತಾ ಇಲ್ಲ. ಸ್ವಾಮಿಗಳಿಗೆ 20 ಅವರು 18 ಅವರು ದರ್ಶನ ಆಗ್ತಾ ಇದೆ. ನೀಲಕಲ್ಲಿಗೆ ಬಂದಾಗ ನೀಲಕಲ್ಲಲ್ಲಿ ಕೂಡ ಸ್ವಾಮಿಗಳಿಗೆ ಬಸ್ಸುಗಳಿಲ್ದಿರ ಮಾಡ್ತವ್ರೆ. 2 ಅವರ್ ನೀವು ವೆಯ್ಟ್ ಮಾಡಿ ಅಂತ ಹೇಳ್ತಾರೆ. ಹೋಗ್ಲಿ, ಅದು ವೆಯ್ಟ್ ಮಾಡೋದು ತಪ್ಪೇನಿಲ್ಲ. ಅದೇ ರೀತಿ ಪಂಪ ಕಳಿಸಿದ್ಮೇಲೆ ಪಂಪದಿಂದ ಬರೀ ಕಾಲ್ನಡಿಗೆಯಲ್ಲಿ 1 ಅವರ್ ಒಂದೊಂದು ಇದು ಮಾಡ್ತಾ ಇದ್ದಾರೆ. ಒಂದು ವೆಯ್ಟಿಂಗ್ ಅಲ್ಲಿ ನಿಂತ್ಕೊಂಡಿರ್ತೀವಿ. ಮಕ್ಕಳಿರ್ತಾರೆ, ಏಜ್ ಆಗಿರುವಂಥವ್ರು ಇರ್ತಾರೆ. ಇಂಥವ್ರಿಗೆಲ್ಲ ಏನು ಅನುಕೂಲ ಇಲ್ಲ. ಆಮೇಲೆ ಪಂಪದಿಂದ ಹತ್ತೋಕ್ ಸ್ಟಾರ್ಟ್ ಮಾಡಿದ್ರೆ ಮಳೆ ಇದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಅದು ಯಾರು ಏನು ಮಾಡೋಕ್ಕಾಗೋದಿಲ್ಲ. ಇದಕ್ಕೋಗಿ ವೆಯ್ಟಿಂಗ್ ಹಾಲ್ ಮತ್ತೆ ಹಾಕಿದಾಗ ಬೇಕು ಅಂತಾನೆ ಎಲ್ಲಾರನ್ನು ಕೂಡಾಕಿ ಮಕ್ಕಳನ್ನ ಇವ್ರನ್ನೆಲ್ಲ ಬರೀ ತೊಂದರೆಗಳಾಗ್ತಾ ಇದೆ. ಗೌರ್ಮೆಂಟ್ ಎಚ್ಚೆತ್ಕೊಂಡ ಪೊಲೀಸ್ ಹೆಂಗಂದ್ರೆ ಯಾರು ಸಾಯ್ತಾ ಇದ್ರೂ ಏನು ಮಾತಾಡಲ್ಲ. ಅವ್ರಿಗೇನು ಅಡ್ಡ ಹಾಕ್ಬೇಕು, ಬಿಡಬೇಕು, ಒಂದೇ ಸರಿ ಬಿಡ್ತಾರೆ. ಆ ಜನ ಮೇಲ್ ಬಿದ್ದು ನಿನ್ನೆ 2 ಮಕ್ಕಳು ಸತ್ತೋಗ್ಬಿಟ್ರು, ನಾವು ಕಣ್ಣಾರ ನೋಡಿದ್ದು. ಆಮೇಲೆ ಊಟ ಇರಲ್ಲ, ರೀಸೆಸ್ಗೆ ಹೋಗ್ಬೇಕಂದ್ರೆ ಟಾಯ್ಲೆಟ್ ಇಲ್ಲ, ಏನೂ ಇಲ್ಲ. ಈ ತರ ಅನುಕೂಲ ಭಾರಿ ಅಧ್ವಾನ ಮಾಡ್ತಾವ್ರೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಮೊನ್ನೆ ಹಾಸನಾಂಬೆಯದು 27 ಲಕ್ಷ ಜನ ದರ್ಶನ ಮಾಡ್ಕೊಂಡು ಹೋದ್ರು. ಒಂದು ತೊಂದರೆ ಇಲ್ದಿರ ನಮ್ಮ ಕೃಷ್ಣ ಬೈರೇಗೌಡರು ಸಚಿವರು ಎಲ್ಲಾ ರೀತಿಯಾಗೂ ಅನುಕೂಲ ಮಾಡಿ ಕಳ್ಸಿದ್ರು. ಇವ್ರು ಬರೀ 3 ತಿಂಗಳಲ್ಲಿ ಮಾಡಕ್ ಆಗೋದಿಲ್ಲ ಜನಗಳಿಗೆ. ನಮ್ಮ ಸ್ವಾಮಿಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ದಯವಿಟ್ಟು ನಮ್ಮವರು ಇವರು ಕೂಡ ಹೇಳ್ಬೇಕು, ಮಿನಿಸ್ಟ್ರಿಗಳು ಇವರೆಲ್ಲ ಏನು ಇಲ್ಲಿ ಅನುಕೂಲ ಇಲ್ಲ. ಈ ರೀತಿ ಹೋಗಿದ್ರೆ ನಮ್ಮ ಸ್ವಾಮಿಗಳು ಸ್ವಲ್ಪ ಆದಷ್ಟು ತಡವಾಗಿ ಬಂದ್ರೆ ನೀವು ತೊಂದರೆಗಳು ಸಿಕ್ಕಾಕೊಂತೀವಿ. ಆ ರೀತಿ ತಿಳ್ಕೊಂಡು ನೀವು ಯಾವಾಗ ಬರಬೇಕು ಅವಾಗ ನೋಡ್ಕೊಂಡು. ಆಮೇಲೆ 80,000 ಟಿಕೆಟ್ ಅಂತಾರೆ. 80,000ಕ್ಕಿಂತ 1 ಲಕ್ಷ ಚಿಲ್ಲರೆ ಟಿಕೆಟ್ ಕೊಡ್ತಾರೆ. ಇಲ್ಲಿ ಬಂದವರಿಗೆಲ್ಲ ಟಿಕೆಟ್ ಕೊಟ್ಕೊಂಡು ಇವರೆಲ್ಲ ಇದು ಮಾಡಿದ್ರೆ ಏನಕ್ಕೆ ಟಿಕೆಟ್ ಕೊಡ್ಬೇಕು? ಇವರೊಂದು ಫಿಕ್ಸ್ ಮಾಡಿ ತಿರುಪತಿನಾಗ ನೋಡ್ರಿ, ಎಲ್ಲಾ ಅನುಕೂಲ ಇದೆ. ಆ ರೀತಿ ಮಾಡ್ಬೋದಲ್ವಾ? ಇಲ್ಲಿ ಬಂದೇ ಬರ್ತಾರೆ ಜನ ಅನ್ನೋದು ಗೊತ್ತು. ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ. ಆ ಭಕ್ತಾದಿಗಳಿಗೆ ಅನುಕೂಲ ಮಾಡಬೇಕಾಗ್ತದೆ. ಈ ರೀತಿನಾಗ ನಾವು ಕೇರಳ ಗೌರ್ಮೆಂಟ್ಗೆ ಹೇಳ್ತಾ ಇದೀವಿ. ದಯವಿಟ್ಟು ಚೀಫ್ ಮಿನಿಸ್ಟರ್ ಇದನ್ನ ಎಚ್ಚೆತ್ಕೋಬೇಕಾಗ್ತದೆ. ಇಲ್ಲ ಅಂದ್ರೆ ಜನಗಳಿಗೆ ತೊಂದರೆ ಆಗಿ ನೀವೆಲ್ಲ ಮುಚ್ಚಿಕೊಂತೀರಿ. ಅಲ್ಲಿ ಏನ್ ತೊಂದರೆ ಆದ್ರೂ ಯಾವುದೇ ಕಾರಣಕ್ಕೂ ನೀವು ತೋರಿಸ್ತಾ ಇಲ್ಲ. ಸ್ವಾಮಿಗಳಿಗೆ ತೊಂದರೆ ಆಗ್ತಾ ಇದೆ. ನಡ್ಕೊಂಡ್ ಬರೋದ್ರೊಳಗೆ 3 ದಿವಸ 4 ದಿವಸ ರೆಸ್ಟ್ ಬೇಕು, ಆ ತರ ಆಗ್ತಾ ಇದೆ. ದಯವಿಟ್ಟು ನಿಮ್ಗೆಲ್ಲ ಕೈಗಳೆತ್ತು ಮುಗ್ತೀವಿ. ನೀವು ಅದನ್ನ ಎಚ್ಚೆತ್ಕೊಂಡು ಕೇರಳ ಗೌರ್ಮೆಂಟ್ ಅವರು ಇದು ಮಾಡ್ರಿ. ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿಗಳಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಶಬರಿಮಲೆಯಲ್ಲಿ ಈ ವೈಟಿಂಗ್ ಅಲ್ಲೆಲ್ಲ ಹಾಕ್ಬಿಟ್ಟು ಬಿಸ್ಕೆಟ್ ನಾಯಿಗಳಿಗೆ ಬಿಸಾಕ್ತಾರೆ. ನಾವು ಮನುಷ್ಯರಂತ ತಿಳ್ಕೊಂಡಿದ್ದಾರೋ ನಾಯಿಗಳಂತ ತಿಳ್ಕೊಂಡಿದ್ದಾರೋ ಗೊತ್ತಾಗ್ತಲ್ಲ. ನಾಯಿಗನ್ನ ನಮ್ಗೆ ಕರ್ನಾಟಕದಲ್ಲಿ ಒಳ್ಳೆ ಊಟ ಹಾಕಿ ನಾವು ನ್ಯಾಯವಾಗಿ ಮಾಡ್ಕೊಂತೀವಿ. ಇದೇ ನಿಮ್ಮ ಗೌರ್ಮೆಂಟ್, ನಿಮ್ಮ ಇದರಲ್ಲೇ ಕೇರಳದಲ್ಲೇನೆ ಇದಿದೆ ಏನೋ ಗುರುವಾಯೂರು, ಅಲ್ಲಿ ಯಾವ ನೀಟಾಗಿ ಇದು ಮಾಡ್ತೀರಾ ಆ ರೀತಿ ಮಾಡ್ರಿ. ಕೋಟ್ಯಾಂತರ ರೂಪಾಯಿ ಕಾಸು ಬರ್ತದೆ. ಒಂದು ಬಸ್ ಚಾರ್ಜ್ 50 ರೂಪಾಯಿ ಮಾಮೂಲಿ ಬಸ್ಸಲ್ಲಿ, AC ಬಸ್ಸಿಗೆ 80 ರೂಪಾಯಿ, ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಆಗುತ್ತೆ. ಯಾಕೆ ಸ್ವಾಮಿಗಳಿಗೆ ಈ ತರ ತೊಂದರೆ ಕೊಡ್ತೀರಿ? ದಯವಿಟ್ಟು ನೀವು ಸ್ವಾಮಿ, ನೀವು ಚೀಫ್ ಮಿನಿಸ್ಟರ್ ತಿಳ್ಕೊಂಡು ಇದನ್ನ ನೆಕ್ಸ್ಟ್ ಇದಕ್ಕೆ ಇದು ಮಾಡ್ಬೇಕಾಗ್ತದೆ ಸ್ವಾಮಿ.